ಸ್ನೇಹಿತರೆ, ಮಧ್ಯರಾತ್ರಿಯಲ್ಲಿ ನಡೆಯುವಂತಹ ಕೆಲವೊಂದು ಗೇಮ್ಸ್ ಆಗಿರ್ಬೋದು, ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಆಗಿರ್ಬೋದು, ಅವರ ಕಾನ್ವರ್ಸೇಷನ್ಸ್ ಆಗಿರ್ಬೋದು. ಸೊ ಮಿಡ್ ನೈಟಲ್ಲಿ ಗೇಮ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದೇ ರೀತಿ ಮಜಾನೂ ಬರುತ್ತೆ. ನಿನ್ನೆ ಒಂದು ರಾತ್ರಿ ಮಿಡ್ ನೈಟಲ್ಲಿ ಒಂದು ಆಟ ಕೊಟ್ಟಿದ್ದಾರೆ. ಆಟದಲ್ಲಿ ಗೆದ್ದಿರೋದು ಯಾರು ಅಲ್ಲ, ನನ್ನದ್ರಲ್ಲಿ ನಮ್ಮ ಗಿಲ್ಲಿಯವರು ಯಾವ ರೀತಿ ಗೆದ್ರು, ಆಟದ ಪ್ರೋಸೆಸ್ ಪ್ರತಿಯೊಂದು ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ನ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲರೂ ಮಲಗುವಂತಹ ಒಂದು ಟೈಮು. ಅದಕ್ಕೂ ಮುಂಚೆ ಮಲಗೋಕ್ಕೂ ಮುಂಚೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿರುವಂತಹ ಕೆಲವೊಂದು ಟಾಪಿಕ್ಸ್ನ ಡಿಸ್ಕಷನ್ ಮಾಡ್ಕೊತಿರ್ತಾರೆ. ಕೆಲವರು ನಿದ್ದೆ ಮಾಡೋದಕ್ಕೆ ಆ ಕಡೆ ಈ ಕಡೆ ಒದಲಾಡ್ತಾ ಇರ್ತಾರೆ. ಅಂತಹ ಒಂದು ಟೈಮಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಎಲ್ಲರೂ ಬಂದ್ರಪ್ಪ, ಸಾಕು ನಿಮ್ಮ ಡಿಸ್ಕಷನ್, ಇವಾಗ ನಾನು ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲರೂ ಗಾರ್ಡನ್ ಏರಿಯಾಗೆ ಬನ್ನಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಆಕ್ಚುಲಿ ಒಂದೇನು ಅಂತ ಹೇಳಿದ್ರೆ, ನಮ್ಮ ವೀಕ್ಷಕರಿಗೆ ಮಿಡ್ ನೈಟ್ ಗೇಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಅಲ್ಲಿರೋರಿಗೆ ಒಂಥರ ಟೆನ್ಷನ್ನು. ಎಲ್ಲಿ ಕಳೆದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಅಂತಾರೋ ಬೇರೆ ಏನಾದರೂ ಟಾಸ್ಕ್ ಕೊಡ್ತಾರೆ ಅಂದ್ಬಿಟ್ಟು ಫುಲ್ ಟೆನ್ಷನಲ್ಲಿ ಇರ್ತಾರೆ. ಬಂದಾಗ ಎಲ್ಲರೂ ಆರಾಮಾಗಿ ಕೂತ್ಕೊಂತಾರೆ. ಆವಾಗ ಬಿಗ್ ಬಾಸ್ ಅವರು ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೇಮ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಚಾಕ್ಲೇಟ್ಗೆ ಸಂಬಂಧಪಟ್ಟಿರುವಂಥ ಒಂದು ಚಟುವಟಿಕೆ ಆಗಿರುತ್ತೆ, ಒಂದು ಪ್ರಮೋಷನಲ್ ವಿಡಿಯೋ ಆಗಿರುತ್ತೆ ಅದು. ಸೊ ಯಾವ ಥರ ಈ ಒಂದು ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ಚಾಕ್ಲೇಟು ಒಬ್ಬರಿಗೆ ಕೊಟ್ಬಿಟ್ಟು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕಹಿಯಾಗಿ ಮಾತಾಡ್ತಾರೆ, ಸೊ ಕಹಿಯಾಗಿ ಮಾತಾಡಿರೋನ ಈ ಚಾಕ್ಲೇಟ್ ಕೊಟ್ಬಿಟ್ಟು ಸಿಹಿಯಾಗಿ ಮಾತಾಡೋ ರೀತಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ನೋಡ್ರಪ್ಪ, ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಮಾಳೋರು ಬರ್ತಾರೆ. ಮಾಳೋರು ಚಾಕ್ಲೇಟ್ ಎತ್ಕೊಂಡ್ಬಿಟ್ಟು ಗಿಲ್ಲಿಯವ್ರನ್ನ ಕರೀತಾರೆ. ಗಿಲ್ಲಿಯವ್ರಿಗೆ ಒಂದು ಚಾಕ್ಲೇಟ್ ಕೊಡ್ತಾರೆ. ಅಂದ್ರೆ ಅದ್ರ ಅರ್ಥ ಕಹಿಯಾಗಿ ಮಾತಾಡಿದ್ದಾನೆ, ಸಿಹಿಯಾಗಿ ಮಾತಾಡೋ ಅಂತ ಹೇಳ್ಬಿಟ್ಟು. ಸೊ ನಾವು ನೋಡಿರೋ ಪ್ರಕಾರ ಮಾಳೋರ ಬಗ್ಗೆ ಅದ್ಯಾವಾಗ ಕೆಡ್ದಾಗ ಮಾತಾಡೋನೋ, ಯಾವಾಗ ಕಹಿಯಾಗಿ ಮಾತಾಡೋನೋ ನಮ್ಗಂತೂ ಗೊತ್ತಿಲ್ಲ. ಬಟ್ ಮಾಳೋರು ಗಿಲ್ಲಿಯವ್ರಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಸ್ವೀಟಾಗಿ ಮಾತಾಡಪ್ಪ ಅಂತ ಹೇಳಿದ್ರು. ಮತ್ತೆ ಕಾವ್ಯವ್ರು ಬರ್ತಾರೆ. ಕಾವ್ಯವ್ರು ಎತ್ಕೊಂಡ್ಬಂದ್ಬಿಟ್ಟು ಗಿಲ್ಲಿಯವ್ರು ಕೊಡ್ತಾರೆ. ಇದು ಎಕ್ಸ್ಪೆಕ್ಟೆಡ್. ಮತ್ತೆ ಅದೇ ರೀತಿ ರಘು ಅವ್ರು ಬರ್ತಾರೆ. ರಘು ಅವರು ಚೈತ್ರ ಅವ್ರಿಗೆ ಕೊಡ್ತಾರೆ. ಇದು ಒಂಚೂರು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಮತ್ತೆ ಸ್ಪಂದನವ್ರು ಬರ್ತಾರೆ. ಸ್ಪಂದನ ಅವರು ಖುದ್ದಾಗಿ ಕಾವ್ಯವ್ರು ಕೊಡ್ತಾರೆ. ಆಕ್ಚುಲಿ ಅವರಿಬ್ರು ತುಂಬಾ ಫ್ರೆಂಡ್ಸ್ ಅಲ್ವಾ, ಅದ್ಯಾವಾಗ ಕಹಿಯಾಗಿ ಮಾತಾಡಿದ್ರು. ಸೊ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಚಾಕ್ಲೇಟ್ಗೆ ಏನಾದರೂ ಆಸೆ ಬಿದ್ದುಬಿಟ್ಟು ಒಬ್ರಿಗೊಬ್ರು ಕೊಟ್ಕೊಂಡ್ರೇನೋ ಗೊತ್ತಿಲ್ಲ. ಇಲ್ಲಿ ಸ್ಪಂದನವರು ಕಾವ್ಯವ್ರು ಕೊಡ್ತಾರೆ. ಮತ್ತೆ ಅದಾದ್ಮೇಲೆ ರಾಶಿಕ್ ಅವ್ರು ಬರ್ತಾರೆ, ಸೂರಜ್ ಅವರು ಕೊಡ್ತಾರೆ. ನನಗೇನೋ ಇದು ಅನಿಸ್ತಿದೆ, ಚಾಕ್ಲೇಟ್ ತಿನ್ನೋದಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಚೈತ್ರ ಅವ್ರು ಬರ್ತಾರೆ, ಅಶ್ವಿನಿ ಅವ್ರು ಕೊಡ್ತಾರೆ, ಹೊಸ ಫ್ರೆಂಡ್ಸ್ ಆಕ್ಚುಲಿ ಇವರು. ಮತ್ತೆ ಗಿಲ್ಲಿಯವರು ಬರ್ತಾರೆ, ಗಿಲ್ಲಿಯವರು ಖುದ್ದಾಗಿ ಮತ್ತೆ ಕಾವ್ಯವ್ರಿಗೆ ಕೊಡ್ತಾರೆ. ಅಂದರೆ ಒಂಥರ ಇದು ರಿಟರ್ನ್ ಇದ್ದಂಗೆ ಒಬ್ರಿಗೊಬ್ರು. ಸೊ ಮತ್ತೆ ಅಶ್ವಿನಿ ಅವ್ರು ಬರ್ತಾರೆ. ಅಶ್ವಿನಿ ಅವರು ದೊಡ್ಡ ಮನ್ಸು ಮಾಡ್ಕೊಂಡು ರಘು ಅವ್ರು ಕೊಡ್ತಾರೆ. ಸೊ ಅದಾದ್ಮೇಲೆ ಧನುಷ್ ಅವ್ರು ಬರ್ತಾರೆ, ಸ್ಪಂದನ ಅವ್ರು ಕೊಡ್ತಾರೆ. ಸೊ ಇಲ್ಲಿ ರಜತ್ ಅವರು ಬಂದ್ಬಿಟ್ಟು ಚೈತ್ರ ಅವ್ರಿಗೆ ಕೊಟ್ಟಿರಬಹುದು ಅಂತ ನನ್ನ ಅನಿಸಿಕೆ. ಅದೊಂದು ಮಾತ್ರ ಡೌಟ್ ಇದೆ. ಸೊ ಇನ್ನು ಪ್ರತಿಯೊಬ್ಬರು ಅವರ ಒಂದು ಅನಿಸಿಕೆಗಳು ಹೇಳ್ಬಿಟ್ಟು ಸೊ ಚಾಕ್ಲೇಟ್ ಕೊಟ್ಟಿರ್ತಾರೆ. ಇಲ್ಲಿ ಅನ್ಸಿದ್ದೇನು ಅಂತ ಹೇಳಿದ್ರೆ, ಆ ಒಂದು ಕಹಿ ಘಟನೆ ಸಿಹಿ ಘಟನೆ ಮರ್ತೋಗ್ಬಿಟ್ಟು ಚಾಕ್ಲೇಟ್ ತಿನ್ನೋದಕ್ಕೆ ಒಬ್ರಿಗೊಬ್ರು ಕೊಟ್ಕೊಂಡು ಅನ್ನೋ ಥರ ಇತ್ತು ಈ ಒಂದು ಗೇಮು. ಸೊ ಇವಾಗ ಒಂದು ಕೊನೆ ಸ್ಟೆಪ್ ಅದೇನು ಅಂತ ಹೇಳಿದ್ರೆ, ವಿನ್ನರ್ನ ಅನೌನ್ಸ್ಮೆಂಟ್ ಮಾಡಬೇಕು. ಯಾರು ವಿನ್ ಆಗಿರ್ತಾರೋ ಅವ್ರಿಗೆ ಒಂದು ಚಾಕ್ಲೇಟ್ ಕಂಪ್ನಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಸೊ ಇಲ್ಲಿ ಗಿಲ್ಲಿಯವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಎರಡು ಚಾಕ್ಲೇಟ್ ಬಂದು ಇಬ್ರಿಬ್ರು ಕೊಟ್ಟಿರ್ತಾರೆ. ಆ ಒಂದು ರೀಸನ್ ಇಂದ ಇಬ್ರಿಗೂ ಡ್ರಾ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾವ್ಯವರು ದೊಡ್ಡ ಮನ್ಸು ಮಾಡ್ಕೊಂಡು ಅವ್ರು ಹೆಂಗೂ ಕ್ಯಾಪ್ಟನ್ ಆಗಿದ್ದಾರಲ್ವಾ, ಆ ಒಂದು ಖುಷಿಯಲ್ಲಿದ್ದಾರೆ. ಸೊ ಗಿಲ್ಲಿಗೂ ಖುಷಿ ಕೊಡಬೇಕು ಅಂತ ಹೇಳ್ಬಿಟ್ಟು ಖುದ್ದಾಗಿ ಕಾವ್ಯ ಅವರು ಆ ಚಾಕ್ಲೇಟ್ ವಿನ್ನರ್ನ, ಆ ಚಾಕ್ಲೇಟ್ಗೆ ಸಂಬಂಧಪಟ್ಟಿರುವಂಥ ವಿನ್ನರ್ ಆಗಿ ಸೊ ಗಿಲ್ಲಿ ಅವ್ರನ್ನ ನೇಮಕ ಮಾಡ್ತಾರೆ, ಅವ್ರನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಒಂದು ವಿಚಾರದಿಂದ ಆ ಕಡೆ ಗಿಲ್ಲಿನೂ ಗಿಫ್ಟ್ ಹ್ಯಾಂಪರ್ ತಗೊಂಡು ಖುಷಿಯಾಗಿರ್ತಾರೆ. ಈ ಕಡೆ ಕಾವ್ಯ ಅವರು ಕ್ಯಾಪ್ಟನ್ ಆಗೋದ್ರಿಂದ ಖುಷಿಯಾಗಿರ್ತಾರೆ. ಇಬ್ರು ಆ ಸ್ವೀಟ್ಸ್ನ ಹಂಚ್ಕೊಂಡು, ಆ ಚಾಕ್ಲೇಟ್ನ ಹಂಚ್ಕೊಂಡು ಆ ಕ್ಯಾಪ್ಟನ್ಶಿಪ್ನ ಸೆಲೆಬ್ರೇಷನ್ ಮಾಡ್ಕೊತಾರೆ. ಗೇಮ್ ಯಾವುದೇ ಇರಲಿ, ಆ ಕಡೆ ಫನಿ ಆಗಿರ್ಬೋದು, ಈ ಕಡೆ ಸೀರಿಯಸ್ ಆಗಿರ್ಬೋದು, ಗಿಲ್ಲಿ ವಿನ್ ಆದರೆ ಅದ್ರ ಮಜಾನೇ ಬೇರೆನಪ್ಪ. ಸೊ ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಸೊ ಕಾವ್ಯ ಅವರು ಖುದ್ದಾಗಿ ಅವ್ರಿಗೆ ಬಂದಿರುವಂತಹ ಒಂದು ಇಬ್ಬರ ಮಧ್ಯೆ ಡ್ರಾ ಆಗಿದ್ದಾಗ ದೊಡ್ಡ ಮನ್ಸು ಮಾಡ್ಕೊಂಡು ಗಿಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ? ಸೊ ಆವಾಗ ಈ ಥರ ಒಂದು ಇನ್ಸಿಡೆಂಟ್ಗಳಾಗ್ಬಿಟ್ಟು ಅವ್ರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇರುತ್ತಲ್ವಾ, ಅದೆಷ್ಟು ಸ್ಟ್ರಾಂಗು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಪ್ರೂವ್ ಮಾಡ್ತಾನೆ ಇರ್ತಾರೆ. ಆದರೆ ಅದನ್ನ ನೋಡ್ಬಿಟ್ಟು ಕೆಲವರು ಹುಡ್ಕೊಂತಾನೆ ಇರ್ತಾರೆ. ಆ ಹುಡ್ಕೊಳ್ಳೋರು ಯಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲೇ ಪಿನ್ ಮಾಡಿ. ಸೊ ಇದು ಸ್ನೇಹಿತರೆ ಈ ಗೇಮ್ನ ಒಂದು ಸಂಪೂರ್ಣವಾದ ಪ್ರೋಸೆಸ್ಸು ಮತ್ತು ಮಾಹಿತಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ನ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.